ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11, 12 ಹಾಗೂ 13ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ನಿಮಗೆ ಯಾವಾಗ ಬರ್ತಾ ಇದೆ ಅದು ಕೂಡ ಗೊತ್ತಿಲ್ಲ ಅನ್ನೋದಾದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಕರೆಕ್ಟ್ ಆಗಿರುವಂತಹ ವಿಡಿಯೋವನ್ನೇ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಕಂತುಗಳು 17 ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಒಂದು ಜಿಲ್ಲೆಗಳಲ್ಲಿನೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಆ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ. ಒಟ್ಟಿಗೆ 6,000 ಕೂಡ ಬರ್ತಾ ಇರುವಂತದ್ದು. ಯಾರಿಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ ಅವರಿಗೆ 11ನೇ ಕಂತಿನ ಹಣ ಯಾರಿಗೆ ಬಂದಿದೆ ಅವರಿಗೆ 2,000 ರೂಪಾಯಿ ಒಟ್ಟಿಗೆ ಬರ್ತಾ ಇರುವಂತದ್ದು. ಯಾವ ರೀತಿಯಾಗಿ ಬರ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡಿ ವೀಕ್ಷಕರ, ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಂಡ್ರೆ ಬೇಗನೆ ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿಬಿಡಿ. ಈಗ ನೋಡಿ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈ ಒಂದು 17 ಜಿಲ್ಲೆಗಳನ್ನು ನಾನು ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಅದಂತೂ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕಾಗತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 11ನೇ ಕಂತಿನ ಹಣಕ್ಕೆ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ಒಂದು 11 ಕಂತು ಇನ್ನು ಯಾರ್ಯಾರಿಗೆ ಬಂದಿಲ್ಲ ನೋಡಿ. ಒಂದು ಬರಲ್ದವ್ರ ಒಳಗೆ ಯಾರ್ಯಾರು ಇದ್ದಾರೆ ಅಂದ್ರೆ, ಒಂದು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದವರು ಕೂಡ ಇದ್ದಾರೆ. ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇತ್ತು, ಆದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಇನ್ಮೇಲಿಂದ ಬರಲ್ಲ ಅಂತ ಆಹಾರ ಇಲಾಖೆನೂ ಹೇಳಿರುವಂಥದ್ದು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಸರ್ಚ್ ಮಾಡಿ ನೋಡಿರುವಂಥದ್ದು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿದ ತಕ್ಷಣವೇ ಇಂತಹ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ಸಿಕ್ಕ ತಕ್ಷಣ ಇವರೆಲ್ಲರನ್ನು ಕೂಡ ರದ್ದು ಮಾಡಿ ಅಮೌಂಟ್ ಬರಲಾಗೆ ಮಾಡಿರುವಂಥದ್ದು ಆಹಾರ ಇಲಾಖೆ, ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ನೀವೇನು ಅನ್ಕೊಂಡಿರ್ತೀರ, ಇದುವರೆಗೂ ಕೂಡ ಬಂದಿದೆ, ಇನ್ಮೇಲೇನು ಕೂಡ ಬರುತ್ತೆ ಅಂತ ಅನ್ಕೋತಾ ಇರ್ತೀರಾ. ನಿಮ್ಮ ಒಂದು ರೇಷನ್ಸ್ ಕಾರ್ಡನ್ನು ರದ್ದಾಗಿದ್ವು ಇಲ್ವೋ ಅನ್ನೋಂಥ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಚೆಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆನಾ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಒಂದು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬಂದಾಗಿರುವಂಥದ್ದು, ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಕೂಡ ರದ್ದಾಗಿರುವಂಥದ್ದು. ಇನ್ನು ಆ ಒಂದು APLಗೆ ನೀವು ಕನ್ವರ್ಟ್ ಕೂಡ ಮಾಡಿರ್ತಾರೆ. ಒಂದಿಷ್ಟು ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನು BPLಗೆ ಅರ್ಹರಿರುವುದಿಲ್ಲ, ಮಧ್ಯವರ್ಗದವರು ಇರ್ತಾರೆ, ಅವರನ್ನು APLಗೆ ಒಂದು ಕನ್ವರ್ಟ್ ಮಾಡಿರುವಂಥದ್ದು. APLಗೆ ಕನ್ವರ್ಟ್ ಮಾಡಿಬಿಟ್ಟು APL ದಾರರು ಯಾರಿದ್ದಾರೆ ನೋಡಿ, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರುತ್ತೆ. 100% ಬರುತ್ತೆ. ಓಕೆನಾ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಿಮ್ಮನ್ನ BPL ಹಾಗೂ APL ರೇಷನ್ ಕಾರ್ಡ್ದಿಂದ ತೆಗೆದುಹಾಕಿಬಿಟ್ಟಿದ್ದಾರೆ, ಟೋಟಲಿ ತೆಗೆದುಹಾಕಿಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮಲ್ಲೇ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರೋದಿಲ್ಲ ವೀಕ್ಷಕರೇ. ಓಕೆನಾ, ಇದಿಷ್ಟು ಆದಮೇಲೆ ಇನ್ನು ಉಳಿದಂತಹ ಫಲಾನುಭವಿಗಳದ್ದು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ, ಯಾಕೆ ನಮಗೆ ಅಮೌಂಟ್ ಬಂದಿಲ್ಲ, ನಾವು ಅರ್ಹರಿದ್ದೀವಿ, BPL ರೇಷನ್ ಕಾರ್ಡ್ಗೆ ನಾವು ಅರ್ಹರಿದ್ದೀವಿ, ಬಡತನ ರೇಖೆಗಿಂತ ಕೆಳಗಡೆದೀವಿ, ವಾರ್ಷಿಕವಾಗಿ 1,20,000ಕ್ಕಿಂತ ಕಡಿಮೆನೇ ಆದಾಯ ಇದೆ, ನಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಎಲ್ಲನೂ ಕ್ಲಿಯರ್ ಇದ್ದಾವೆ ಅಂತ ಅಂದ್ಕೊಂಡಿರ್ತೀರ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೇ ಫಾಲ್ಟ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ. ಬರೀ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಬರುತ್ತಲ್ಲ, ಇದುವರೆಗೂ ಕೂಡ ಅದಷ್ಟೇ ಬರ್ತಾ ಇತ್ತು. ಓಕೆ, ಅದಾದಮೇಲೆ ನೀವು ಟ್ರಾನ್ಸಾಕ್ಷನ್ನೇ ಮಾಡ್ತಾ ಇಲ್ಲ. ಯಾವುದೇ ಈ 1-2-3 ತಿಂಗಳಾಯಿತು ಯಾರೂ ಕೂಡ ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ ಅಂತ ಹಳ್ಳಿಯ ಜನರಲ್ಲಿ ಬಹಳಷ್ಟು ಫಲಾನುಭವಿಗಳು ಸಿಕ್ಕಿದಾರಂತೆ. ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಕೂಡ ಇದ್ದಾರೆ, BPL ರೇಷನ್ ಕಾರ್ಡ್ಗಳಿಗೂ ಎಲಿಜಿಬಲ್ ಕೂಡ ಇದ್ದಾರೆ. ಆದರೂ ಸಹಿತ ಅವರ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಲ್ದ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟೇ ಬಂದು ಬೀಳುತ್ತೆ. ಬ್ಯಾಂಕ್ ಅಕೌಂಟೇ ಬಂದಿರುತ್ತೆ. ಹೀಗಾಗಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋತಾ ಇರಬೇಕು, ಅಮೌಂಟ್ ಹಾಕೋದು ತೆಗೆಯೋದು ಮಾಡಬೇಕು. ಇಂತಹದ್ದು ಬಹಳಷ್ಟು ಮಹಿಳೆಯರು, ಹಳ್ಳಿಯಲ್ಲಿರುವಂತಹ ಹೆಚ್ಚಾಗಿ ಮಹಿಳೆಯರು ಇಂತಹ ಒಂದು ಕೆಲಸವನ್ನು ಮಾಡಿಲ್ಲಂತೆ, ಒಂದು ಟ್ರಾನ್ಸಾಕ್ಷನ್ನೇ ಮಾಡಿಲ್ಲಂತೆ ಗ್ರಾಮದಲ್ಲಿರುವಂತಹ ಮಹಿಳೆಯರು. ನೀವು ಗೊತ್ತಿರ್ಬೋದು ವೀಕ್ಷಕರೇ, ಎಲ್ರಿಗೂ ಕೂಡ ಹೆಚ್ಚಾಗಿ ಹಳ್ಳಿಯಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಯೂಸೇ ಮಾಡೋದಿಲ್ಲ ಅವರು. ಇಂತಹ ಯಾವುದಾದ್ರೂ ಸ್ಕೀಮ್ ಬಂದರೆ ಮತ್ತು ಅದು ಗಂಡಸರು ಮಾತ್ರ ಯೂಸ್ ಮಾಡ್ತಾರೆ, ಅಥವಾ ಒಂದು ಯಾರು ಬಾಯ್ಸ್ಗಳು ಆದರೆ ಯೂಸ್ ಮಾಡ್ತಾರೆ ಫೋನ್ಪೇ ಮುಖಾಂತರ. ಆದರೆ ಇಲ್ಲಿ ಮಹಿಳೆಯರು ಯಾರೂ ಕೂಡ ಯೂಸ್ ಮಾಡೋದಿಲ್ಲ. ನಿಮಗೆ ಗೊತ್ತಿರುವಂಥದ್ದು. ಅವ್ರ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ, ಫೋನ್ಪೇ ಬಳಸೋದಕ್ಕೆ ಆಗಲಿ ಯಾವುದೇ ಒಂದು ಖರ್ಚು ವೆಚ್ಚಗಳಿಗಾಗಿ ಮೊಬೈಲ್ ಕೂಡ ಇರೋದಿಲ್ಲ. ಇರುವಂತಹ ಅಮೌಂಟ್ಗಳಿಂದನೇ ಖರ್ಚು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಅದು ಒಂದು ಮುಖ್ಯ ಕಾರಣ ಆಗ್ತಾ ಇದೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಈ KYC NPCI ಕೂಡ ನೀವು ಮಾಡಿಸ್ಬೇಕು. NPCI ಬ್ಯಾಂಕ್ನಲ್ಲಿ ಮಾಡಿಸಿದ್ರೆ ಈ ಕಡೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಮಾಡಿಸ್ಬೇಕಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇಲೆಯಿಂದ ಆಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೋತಾನೆ ಇರಬೇಕಾಗತ್ತೆ ನೀವು. ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಕ್ಲಿಯರ್ ಇದ್ದರೆ
ನಿಮಗೆ 100% ಅಮೌಂಟ್ ಇರುತ್ತೆ, ಬಂದೇ ಬರುತ್ತೆ. ಮತ್ತು ಇನ್ನು ಉಳಿದಂತಹ ಒಂದು 20% ಫಲಾನುಭವಿಗಳಲ್ಲಿ ಸೊ ಇಷ್ಟು ಒಂದು ಪ್ರಾಬ್ಲಮ್ಸ್ಗಳು ಇದಾವೆ ನೋಡಿ. ಒಂದು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇಲ್ಲ, ಅವರಂತೂ ಫೇಕ್ ಡಾಕ್ಯುಮೆಂಟ್ಸ್ದಾರರು. ಇನ್ನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೂ ಸಹಿತ ಅವರು ಪ್ರಾಬ್ಲಮ್ಸ್ಗಳಿದ್ದಾವೆ ಒಂದು ಸ್ವಲ್ಪ. ಸೊ ಹಾಗಾದರೆ ಇಂತಹ ಒಂದು 20% ಫಲಾನುಭವಿಗಳನ್ನ ಬಿಟ್ಟು ಸೊ ಉಳಿದಂತಹ 80% ಫಲಾನುಭವಿಗಳಿಗಾದರೂ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಹೋಗಿದೆ ವೀಕ್ಷಕರೇ. ಸೊ DBT ಆ್ಯಪ್ ಅಂತ ಇದೆ ಪ್ಲೇಸ್ಟೋರ್ನಲ್ಲಿ, ಅಲ್ಲಿಂದ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಚೆಕ್ ಕೂಡ ಮಾಡ್ಕೋಬೋದು. ಸೊ ಯಾವ್ಯಾವ ಕಂತುಗಳು ಜಮಾ ಆಗಿದ್ದಾವೆ, ಎಷ್ಟನೇ ತಾರೀಕು ಜಮಾ ಆಗಿದ್ದಾವೆ ಅನ್ನುವಂಥದ್ದು ನಿಮಗೆ ಎಲ್ಲನೂ ಕೂಡ ಅಲ್ಲಿ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ. ಸೊ ಓಕೆನಾ, ಇದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಕ್ಕಿದೆ. ಆದರೆ ಈಗಾಗಲೇ 11ನೇ ಕಂತಿನ ಹಣ ಆಲ್ಮೋಸ್ಟ್ 80% ಫಲಾನುಭವಿಗಳಿಗೆ ಜಮಾ ಆಗಿದೆ. ಸೊ ಅವ್ರು ಕೇಳ್ಬೋದು, ಸರ್ ನಮಗೆ ಹಾಗಾದರೆ 12ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ಲ, ನಾವು ಏನು ಮಾಡಬೇಕು? ಅಥವಾ ಜೊತೆಗೆ 13ನೇ ಕಂತಿನ ಹಣ ಕೂಡ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡೂ ಕೂಡಿಸಿ ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅವರೇ ಖುದ್ದಾಗಿ ಹೇಳಿರುವಂಥದ್ದು ಈಗಾಗಲೇ ಲೈವ್ ಪ್ರೂಫ್ ಆಗಿ ನಾನು ತೋರಿಸಿದ್ದೀನಿ. ಓಕೆನಾ, ಸೊ ನೀವು ನಾವು ಏನು ಫೇಕ್ ನ್ಯೂಸ್ ಅಂತೂ ಹೇಳ್ತಾ ಇಲ್ಲ. ಸೊ ಯಾರು ಅವ್ರ ರಾಜಕಾರಣಿಗಳು ಏನು ಹೇಳ್ತಾರೆ ಸೊ ಅದನ್ನೇ ನಾವು ನಿಮ್ಮ ಮುಂದೆ ತಂದು ಇಡುವಂತಹ ಕೆಲಸ ಆಗಿರುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ನಿಮಗೆ ಹೇಳುವುದು. ಸೊ ಲೈವ್ ಪ್ರೂಫ್ ಆಗಿ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ಅವರನ್ನು ತೋರಿಸ್ಬಿಟ್ಟು ನಿಮಗೆ ಅವ್ರು ಏನು ಹೇಳಿದಾರಲ್ಲ ಅವ್ರನ್ನ ತೋರಿಸ್ಬಿಟ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರು ಏನಂತ ಹೇಳಿದ್ದಾರೆ, CM ಅವ್ರ ಹತ್ರ ಜೊತೆಗೆ ಮಾತನಾಡಿದ್ದೀನಿ. ಸೊ ಮಾತನಾಡಿಬಿಟ್ಟು ಈ ಒಂದು 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ಬರ್ತಾ ಇದ್ದಾವೆ. ಸೊ ಎರಡೂ ಕೂರಿಸಿ ನಾವು ಹಾಕ್ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೇ ಈಗ ಒಂದು ಕಂತನ್ನು ಹಾಕಲಿಕ್ಕೆ ಬ್ಯಾಂಕ್ನಲ್ಲಿ ಕೂಡ ಸರ್ವರ್ ಇಶ್ಯೂ ಆಗುತ್ತೆ ಅಂತೆ. ಸೊ ಬ್ಯಾಂಕ್ನಲ್ಲಿ ಯಾವ ರೀತಿಯಾಗಿ 10 ಕೋಟಿ ವ್ಯವಹಾರ ಮಾಡುವಾಗಲೇ ಒಂದು ತಾಂತ್ರಿಕ ದೋಷ ಆಗುತ್ತೆ. ಸೊ ಇನ್ನು 2400 ಕೋಟಿ 2600 ಕೋಟಿ ಪ್ರತಿ ತಿಂಗಳು ಕೂಡ ನಾವು ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಸೊ ಪ್ರತಿ ತಿಂಗಳು ಕೂಡ ನಾವು ಅಮೌಂಟ್ ಹಾಕಲೇಬೇಕಾಗುತ್ತೆ. ಸೊ ಆವಾಗ ತಾಂತ್ರಿಕ ದೋಷ 100% ಆಗೇ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಡಿಲೇ ಬೇಕು. ನಮಗೆ 15ರಿಂದ 20 ದಿವಸ ಆದರೂ ಬೇಕೇ ಬೇಕು ಒಂದು ಕಂತು ಅಮೌಂಟ್ ಹಾಕಲಿಕ್ಕೆ. ಇನ್ನೂ 15 ದಿನ ಆಗಿರಲ್ಲ. ಸೊ ಮುಂದಿನ ಕಂತು ಯಾವಾಗ ಅಂತ ಕೇಳ್ತಾ ಇರ್ತಾರೆ. ಸೊ ನಾವೇನು ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೋಸ್ಕರ ವೇಟ್ ಮಾಡಲೇಬೇಕು. ಸೊ ನಾವು ಅಮೌಂಟ್ ಹಾಕಲಿಕ್ಕೆ ಈಗಾಗಲೇ ಅಮೌಂಟು 12ನೇ ಕಂತಿನ ಒಂದು 15% ಫಲಾನುಭವಿಗಳಿಗೆ ಹೋಗಿದೆ. ಇನ್ನೂ ಅಮೌಂಟ್ ಬರ್ತಾ ಇರುವಂಥದ್ದು. ಅದ್ರ ಜೊತೆಗೇನೆ ಈ ಒಂದು 13ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಎರಡೂ ಕೂಡಿಸಿ ನಾವು ಹಾಕ್ಕೊಡ್ತೀವಿ. ಎರಡೂ ಕೂಡಿಸಿ ಅಂದರೆ 4,000 ಒಟ್ಟಿಗೆ ಜಮಾ ಆಗಲ್ಲ, 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಡಿವೈಡ್ ಆಗಿ ಜಮಾ ಆಗುತ್ತೆ. ಆದರೆ 1, 2, 3 ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ನಾವು ಅಮೌಂಟ್ ಹಾಕ್ತೀವಿ ಅಂತ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸಿ ಹೇಳಿದ್ದೀನಿ. ಸೊ ಬೇಕಾದರೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರು ಫೇಕ್ ನ್ಯೂಸ್ ಅಂತ ಅನ್ಕೊಟ್ಟಿದ್ದೀರಾ ಸೊ ಅವರಿಗೆ ಈಗ 13ನೇ ಕಂತಿನ ಹಣ ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಈಗಾಗಲೇ ನಾನು ಕೊಟ್ಟಿದ್ದೀನಿ. 12ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಸೊ ನಿಮಗೆ ಖಾತೆಗೆ ಬರೋದಷ್ಟೇ ಬಾಕಿ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳುತ್ತಿದೆ. ಸೊ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನಿಮ್ಮೆಲ್ಲರ ಖಾತೆಗೆ ಒಂದು ಅಮೌಂಟ್ ಆಗ್ತಾ ಇದೆ. ಅದರೊಳಗೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಸಹಜವಾಗಿ 16 ಮತ್ತು 20 ಸಾವಿರವರೆಗೂ ಕೂಡ ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇರುವಂಥದ್ದು. ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವಂಥವರನ್ನು ತೆಗೆದಾಕ್ತಾ ಇದ್ದಾರೆ. ಸೊ ಇಂತಹ ಒಂದು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸಿಗ್ತಾ ಇದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಈಗ ಅಮೌಂಟ್ ಹಾಕ್ಲಿಕ್ಕಂತೆ ಇನ್ನೇನು ಅಮೌಂಟ್ ಹಾಕೋದಷ್ಟೇ ಇದೆ. ಇನ್ನು ಮತ್ತೊಬ್ರು ಯಾರಾದರೂ ಸಿಗ್ತಾರೆ. ಸೊ ಈ ರೀತಿಯಾಗಿ ಮಹಿಳೆಯರು ಸಿಗ್ತಾನೆ ಇದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಕೇವಲ ಬಡ ಜನರಿಗೆ ಒಂದು ಒರಿಜಿನಲ್ ಫಲಾನುಭವಿಗಳಿಗೆ ರಿಯಲ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹೋಗುವ ಹಾಗೆ ಸರ್ಕಾರ ಮಾಡ್ತಾ ಇದೆ. ಸೊ ಇದು ಒಳ್ಳೆಯ ಕ್ರಮನೇ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೆಲಸವನ್ನು ಆದಷ್ಟು ಸ್ಪೀಡ್ ಮಾಡಲಿ ಅಂತ ನಮ್ಮ ಅನಿಸಿಕೆ. ಈಗ ನೋಡಿ, ಮಾಡುವಂತಹ ಕೆಲಸವನ್ನು ಸ್ಪೀಡಾಗಿ ಮಾಡಿಬಿಟ್ರೆ ಸೊ ಈಗ ಬಡ ಜನರು ಕೂಡ ಕಾಯ್ತಾ ಇರ್ತಾರೆ. ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥವರ ಸಲುವಾಗಿ ಈ ಬಡ ಜನರಿಗೂ ಕೂಡ ಹೊಡೆತ ಬೀಳುತ್ತೆ. ಸೊ ಅದಕ್ಕೋಸ್ಕರ ಇಂತಹ ಒಂದು ಕೆಲಸವನ್ನು ಅತಿ ಸ್ಪೀಡಾಗಿ ಮಾಡಿ ಯಾರಲ್ಲಿದ್ದಾರೆ ನೋಡಿ, ಸೊ ಎಲ್ಲರನ್ನೂ ಕೂಡ ಪಟ್ ಅಂತ ತೆಗೆದಾಕ್ಬಿಟ್ಟು ಸೊ ಬಡ ಜನರಿಗೆ ಅಮೌಂಟ್ ಹಾಕಿದ್ರೆ ಸೊ ಒಳ್ಳೆಯ ಕೆಲಸ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಮಾಡ್ತಾ ಇದ್ದಾರೆ ಅಂತೂ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳಿದ್ದವ್ರನ್ನ ತೆಗೆದಾಕ್ತಾ ಇದ್ದಾರೆ, ಏನಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅತಿ ಸ್ಪೀಡಾಗಿ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಈಗ ಹಾಕ್ತಾ ಇದ್ದಾರೆ 12ನೇ ಕಂತಿನ ಹಣ ಕೂಡ ಅಗದಿ ಫುಲ್ ಸ್ಲೋ ಒಂದು ಅಮೌಂಟ್ ಹಾಕ್ತಾ ಇರುವಂಥದ್ದು. ಈಗ ಸ್ಪೀಡಾಗಿ ಹಾಕೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಎಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥ ಫಲಾನುಭವಿಗಳನ್ನ ತೆಗೆದಾಕ್ಬಿಟ್ಟು ಅಮೌಂಟ್ ಹಾಕಲಿಕ್ಕೆ ಡಿಲೇ ಆಗೇ ಆಗುತ್ತೆ. ಸೊ ಇಷ್ಟುದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ 17 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣವಾ. ಸೊ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನು ನೋಡಿ. ಬಾಗಲಕೋಟೆ, ಬೀದರು,
ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾಸನ, ಗದಗ, ಹಾಸನ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲ ಜಿಲ್ಲೆಗಳಿಗೆ ಅಮೌಂಟು ರಿಲೀಸ್ ಆಗಲ್ಲ. ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಒಂದು 10% ಫಲಾನುಭವಿಗಳಿಗೆ ಮಾತ್ರ ಅಮೌಂಟು ಹೋಗುತ್ತೆ. ಸೊ ಉಳಿದ ಫಲಾನುಭವಿಗಳಿಗೆ ಮತ್ತೆ ನಾಳೆ ಅಮೌಂಟ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತದೆ, ಸೊ ಅದರ ಆಧಾರದ ಮೇಲೆ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಎಲ್ಲರಿಗೆ ಸ್ಪೀಡಾಗಿ ಅಮೌಂಟ್ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ನಾನೇ ಖುದ್ದಾಗಿ ಹೇಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಬಂದಿರುವಂತಹ ಇನ್ಫಾರ್ಮೇಷನ್ ಈಗಾಗಲೇ ನಿಮಗೆ ಜಮಾ ಆಗ್ತಾ ಇತ್ತು, ಆಗೋದಿದ್ರೆ ಸ್ಪೀಡಾಗಿ. ಸೊ ನೋಡೋಣ ಇವತ್ತು ವೀಕ್ಷಕರ ಫೋಲ್ ಮಾಡ್ತೇನೆ ನಾನು. ಫೋಲಲ್ಲಿ ನಿಮ್ಮ ಒಪಿನಿಯನನ್ನು ಕೂಡ ತಿಳಿಸಿ ನಿಮಗೆ ಜಮಾ ಆಗಿದೆ ಇಲ್ವಾ. ಸೊ ಅದ್ರ ಜೊತೆಗೆ ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ. ಸೊ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನೀವೇ ಕೊಡಬೇಕು ಆ ಒಂದು ಕ್ಲಾರಿಟಿಯನ್ನು. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ, ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ, ನಾವು ಈ ಜಿಲ್ಲೆದವರು ಅಂತ ತಿಳಿಸಿ. ಓಕೆನಾ. ಸೊ 11ನೇ ಕಂತಿನ ಹಣ ಜಮಾ ಆಗಿದ್ರೆ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತ ತಿಳಿಸಿ. 12ನೇ ಕಂತಿನ ಹಣ ಜಮಾ ಆಗಿದ್ರೆ 12ನೇ ಕಂತಿನ ಹಣ ಜಮಾ ಆಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಓಕೆನಾ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಾರಿಟಿಯಾಗಿ ತಿಳಿದಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.